ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಂತ ಉದ್ದೇಶ, ಮಾತನಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮೆಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು, ನಮ್ಮ ಮಾಜಿ ಸಚಿವರಾದಂಥ ಮಾಜಿ ಶಾಸಕರು ಆದಂಥ ಶಿವರಾಮ್ ಅವರು, ನಮ್ಮ ಹಾಲಿ MP ಅವರು, ನಮ್ಮ ಮುರಳಿ ಮೋಹನ್ ಅವರು, ಮತ್ತು ನಮ್ಮೆಲ್ಲ ಮುಖಂಡರುಗಳು, ಎಲ್ಲರ ಹೆಸರನ್ನು ಹೇಳೋಕ್ಕಾಗಲ್ಲ, ಎಲ್ಲ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಈ ಜಿಲ್ಲೆಯ ಅಭಿವೃದ್ಧಿಯ ಪಥದಲ್ಲಿ ನಾವು ಎರಡನೇ ಒಂದು ಯೋಜನೆ ಹೇಮಾವತಿ ಯೋಜನೆಯನ್ನು ಬಿಟ್ಟರೆ ನಾವು ಈ ಜಿಲ್ಲೆನಲ್ಲಿ ಸಾಧಿಸಿರ್ತಕ್ಕಂಥದ್ದು ಎತ್ತಿನೊಳೆ ಯೋಜನೆ. ನಮ್ಮ ಜಿಲ್ಲೆಯಲ್ಲಿ ನೀರು ಹೋಗಿ ಸಮುದ್ರ ಸೇರ್ತಾ ಇದ್ದಂಥ ನೀರನ್ನು ಭಗೀರಥರಂತೆ ಇವತ್ತು ಈ ಕಡೆ ತಿರುಗಿಸಿ ಇಲ್ಲಿಂದ ಹಿಡಿದು ನಾವು ತುಮಕೂರಿನವರೆಗೆ, ಕೋಲಾರದವರೆಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಯೋಜನೆ. ಅದನ್ನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಣ್ಣವರು ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ರು 2014ನೇ ಇಸ್ವಿ. ಆಮೇಲೆ ಆ ಯೋಜನೆ ಫಲಪ್ರದ ಆಗಲ್ಲ, ಇದೊಂದು ಏನೋ ಒಂಥರ ಕೆಟ್ಟ ಪ್ರವೃತ್ತಿಯ ಭಾವನೆಗಳನ್ನ ಈ ಜಿಲ್ಲೆಯ ವಿರೋಧಿ ಬಣ, ಈ ಜಿಲ್ಲೆಯ ರಾಜಕೀಯದ ವಿರೋಧಿ ಬಣ ಸೃಷ್ಟಿ ಮಾಡಿಕೊಂಡು ಇಲ್ಲಿವರೆಗೆ ಬಂದರು. ಅಲ್ಲಿ ನೀರು ಸಿಗೋದಿಲ್ಲ, ಸುಮ್ಮನೆ ದುಡ್ಡು ವ್ಯಯ ಮಾಡ್ತಾ ಇದ್ದಾರೆ, ದುಡ್ಡು ವೇಸ್ಟು ಅಂತಕ್ಕಂಥದ್ದನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ಆ ಯೋಜನೆ ಫಲಪ್ರದವಾಗಿ 6ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಭಾಗದ ಎಲ್ಲ ಫಲಾನುಭವಿ ಶಾಸಕರುಗಳು, ಮುಖಂಡರುಗಳು ನಾವೆಲ್ಲ ಸೇರಿ ಅದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದೇ ಒಂದು ಮೋಟರ್ನಲ್ಲಿ ಎತ್ತಕ್ಕಂಥ ನೀರಿನಲ್ಲಿ ಬೇಲೂರು ತಾಲೂಕಿನ ಹಳೇಬೀಡು, ಬೆಳವಾಡಿ, ಅದಾದ ಮೇಲೆ ಈಗಾಗಲೇ ತುಂಬಿ ದೇವನೂರು ಕಡೆಗೆ, ವೇದಾರಿವರ ಕಡೆಗೆ ನೀರು ಹೋಗ್ತಾ ಇದೆ. ಒಂದೇ ಒಂದು ಸ್ಟಾರ್ಟ್ ಮಾಡಿರೋದು ಇನ್ನು ಅಷ್ಟೇ. ಇನ್ನು 4ನ್ನ ಇನ್ನೂ 2 ಇದರಲ್ಲಿ ನೀರನ್ನ ಮಾಡೋ ಕೆಲಸ ಇನ್ನೂ ಸ್ವಲ್ಪ ಸ್ಥಗಿತ ಇದೆ. ಇನ್ನು 4 ರೆಡಿ ಇದೆ. 4ನ್ನ ಅವತ್ತು ಉದ್ಘಾಟನೆ ಮಾಡ್ತಾರೆ ಮಂತ್ರಿಗಳು. ಎಲ್ಲ ಮಂತ್ರಿಗಳು ಬರ್ತಾರೆ. ಇದೊಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬಹಳ ಮಹತ್ತರವಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಅವರು ನೀವು ಬರ್ತಾ ಇದ್ರಿ, ಎಲ್ಲಾ ಮಂತ್ರಿಗಳು ಬಂದಾಗಲೂ ಬರೋರು ಒಂದು ವಿಸಿಟ್ ಕೊಡೋರು. ಆದ್ರೆ ಒಂದು 400 ಮೀಟರ್ ದೂರ ಪೈಪ್ಲೈನ್ ನ ಒಬ್ಬ ಕರೆಂಟ್ ಉತ್ಪತ್ತಿ ಮಾಡುವಂತ ಮನುಷ್ಯ ಇನ್ನು ನೀರು ನಿಂತೋದ್ರೆ ನನಗೆ ಕರೆಂಟ್ ಉತ್ಪತ್ತಿ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಡೆ ಒಡ್ಡಿ ಇಲ್ಲಿಯವರೆಗೂ ಅದನ್ನ ಬಿಟ್ಕೊಡ್ದಂಗೆ ಸಾಹಸ ಮಾಡಿದ್ದ. ಆದರೆ DK ಶಿವಕುಮಾರ್ ಅವರು ಸ್ಪಾಟಿಗೆ ಬಂದ್ರು, ತತ್ಕ್ಷಣ ತೀರ್ಮಾನ ತಗೊಂಡು ಅದನ್ನು ಹೊಡೆದಾಚಿ ಆ ಲೈನ್ ಕ್ಲಿಯರ್ ಮಾಡಿ ಇವತ್ತು ನೀರು ಬರುವಂತ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕು. ಅದಾದ ಮೇಲೆ ಬಹಳ ಹೆಚ್ಚಿನ ಮಟ್ಟದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅದಕ್ಕೆ ಹಣಕಾಸನ್ನು ಒದಗಿಸೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲಿ ಉತ್ತೇಜನ ವಹಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ಕಾಂಗ್ರೆಸ್ ಸರ್ಕಾರದಿಂದಲೇ ಪ್ರಾರಂಭ ಆಯಿತು. ಈ ಕಾಂಗ್ರೆಸ್ ಸರ್ಕಾರದಿಂದಲೇ ಇಷ್ಟು ಇದಕ್ಕೆ ನಾವು ನೀರನ್ನು ಕೊಡ್ತೀವಿ, ಈ ತರ ಸಮುದ್ರಕ್ಕೆ ಹೋದಂಥ ನೀರನ್ನ ತಿರುಗಿಸಿ ಈ ಕಡೆ ತಿರುಗಿಸಿ ನಾವು ಇವತ್ತು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಇದೊಂದು ವಿನೂತನವಾಗಿರ್ತಕ್ಕಂಥ ಯೋಜನೆ. ಈ ಯೋಜನೆ ಫಲಪ್ರದ ಆಗಿದೆ.